ಔದಾರ್ಯವನ್ನು ಕೇಳ್ತೀರಾ, ಕರುಣೆಯನ್ನು ಕೇಳ್ತೀರಾ, ನಿಸ್ವಾರ್ಥತೆಯನ್ನು ಕೇಳ್ತೀರಾ, ಅವರ ಮಾತೃತ್ವವನ್ನು ಕೇಳ್ತೀರಾ, ಅವರ ಸೇವಾ ಭಕ್ತಿ ಭಾವವನ್ನು ಕೇಳ್ತೀರಾ, ಸಾಧನೆ ತಪಸ್ಸನ್ನು ಕೇಳ್ತೀರಾ. ಪ್ರತಿಯೊಂದು ದೃಷ್ಟಿಯಿಂದ ಅದು ಅನಂತವಾದದ್ದು. ಇವತ್ತು ನಾವು ಶ್ರೀಮಾತೆಯವರನ್ನು ನಾವು ಗುರು ದೈವ ಜನನಿ, ಗುರು ದೈವ ಜನನಿ ಅಂತ ಕರೆಯುತ್ತೇವೆ. ಶ್ರೀಮಾತೆಯವರು ಯಾವ ಅರ್ಥದಲ್ಲಿ ಗುರು ದೈವ ಜನನಿ ಎಂಬುದನ್ನು ನಾವು ಒಂದೆರಡು ಘಟನೆಗಳ ರೂಪದಲ್ಲಿ ಆಲೋಚನೆ ಮಾಡೋಣ. ಶ್ರೀಮಾತೆಯವರು ಗುರು, ಮಂತ್ರದೀಕ್ಷೆಯನ್ನು ಕೊಡುವವರು, ಆಧ್ಯಾತ್ಮಿಕ ಪಥದಲ್ಲಿ ಕೈ ಹಿಡಿದು ಮುನ್ನಡೆಸುವವರು, ಆಧ್ಯಾತ್ಮಿಕ ಮಾರ್ಗದ ಅಡ್ಡಿ ಆತಂಕಗಳನ್ನೆಲ್ಲ ನಿವಾರಣೆ ಮಾಡುವವರು, ಜೀವಕ್ಕೆ ಪರಮಾತ್ಮನ ಸ್ಪರ್ಶವನ್ನು ನೀಡುವವರು ಶ್ರೀಮಾತೆಯವರು. ಶ್ರೀಮಾತೆಯವರು ಗುರು ಎಂಬುದನ್ನು ಹೇಳಲಿಕ್ಕೆ ಅವರ ಜೀವನದಲ್ಲಿ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೇವೆ. ಒಮ್ಮೆ ಸ್ವಾಮಿ ವಿವೇಕಾನಂದರ ಹತ್ರ ಒಬ್ಬ ಭಕ್ತ, ಅವನ ಹೆಸರು ಸುರೇಂದ್ರನಾಥ ಸೇನ್ ಅಂತ, ಅವನು ಬಂದಿದ್ದಾನೆ. ಅವನು ಸ್ವಾಮೀಜಿ ಹತ್ರ ನನಗೆ ಮಂತ್ರ ದೀಕ್ಷೆಯನ್ನು ಕೊಡಿ ಅಂತ ಕೇಳ್ತಾನೆ. ಸ್ವಾಮೀಜಿಯವರು ಒಪ್ಕೊಂಡ್ರು. ಅವತ್ತಿನ ದಿನ ಅವನು ಬಂದು ಕುಳಿತುಕೊಂಡಿದ್ದಾನೆ. ಸ್ವಾಮೀಜಿ ಬಂದು ಆಸನದ ಮೇಲೆ ಕುಳಿತುಕೊಂಡ್ರು. ಮಂತ್ರ ದೀಕ್ಷೆಯನ್ನು ಕೊಡಬೇಕು. ಮಂತ್ರ ದೀಕ್ಷೆ ಕೊಡೋದಕ್ಕೆ ಮುಂಚೆ ಅವರು ಧ್ಯಾನ ಮಾಡ್ತಾರೆ. ಧ್ಯಾನ ಮಾಡುವಾಗ ಸ್ವಾಮೀಜಿ ಹೇಳ್ತಾರೆ, ನನಗೆ ಶ್ರೀರಾಮಕೃಷ್ಣರಿಂದಲೇ ತಿಳಿದು ಬಂದಿದೆ, ನಿನಗೆ ನನಗಿಂತ ದೊಡ್ಡ ಶಕ್ತಿಯಿಂದ ಮಂತ್ರ ದೀಕ್ಷೆ ಸಿಗತ್ತೆ ಅಂತ ಹೇಳಿ ಅವರು ಮಂತ್ರ ದೀಕ್ಷೆಯನ್ನು ಕೊಡಲಿಕ್ಕೆ ನಿರಾಕರಿಸಿ ಬಿಡ್ತಾರೆ. ಆ ಭಕ್ತನಿಗೆ ಆ ಮಾತಿನ ಅರ್ಥ ಗೊತ್ತಾಗ್ಲಿಲ್ಲ. ಕೆಲವು ದಿನಗಳಾದ್ಮೇಲೆ ಆ ಸುರೇಂದ್ರನಾಥ ಸೇನನಿಗೆ ಕನಸು ಬೀಳುತ್ತೆ. ಕನಸಿನಲ್ಲಿ ಅವನು ಶ್ರೀರಾಮಕೃಷ್ಣರ ತೊಡೆಯ ಮೇಲೆ ಕುಳಿತುಕೊಂಡಿದ್ದಾನೆ ಮತ್ತು ದೈವೀ ತೇಜಸ್ಸಿನಿಂದ ಕೂಡಿದ ಓರ್ವ ಸ್ತ್ರೀ ಅಥವಾ ದೇವಿ ಅವನಿಗೆ ಮಂತ್ರ ದೀಕ್ಷೆಯನ್ನು ಕೊಟ್ಲು. ಆ ಮಂತ್ರ ಅವನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ನೆನಪಿತ್ತು. ಎಚ್ಚೆತ್ತ ಮೇಲೂ ಕೂಡ ಆ ಮಂತ್ರ ಮರೆತು ಹೋಗಲಿಲ್ಲ. ಅವನು ತನ್ನ ಕನಸಿನ ಸತ್ಯಾಸತ್ಯತೆಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಿಕ್ ಹೋಗ್ಲಿಲ್ಲ. ವರ್ಷಗಳು ಕಳೆದವು. ಮುಂದೆ ಒಂದು ದುರ್ಗಾ ಪೂಜೆಯ ಸಂದರ್ಭದಲ್ಲಿ ಅವನು ಜಯರಾಮ್ ಬಾಟಿಗೆ ಹೋಗ್ತಾನೆ. ಜಯರಾಮ್ ಬಾಟಿಯಲ್ಲಿ ಅವನಿಗೆ ಯೋಗ ಬಲದಿಂದ ಶ್ರೀಮಾತೆಯವರ ಹತ್ರ ಮಂತ್ರ ದೀಕ್ಷೆ ತೆಗೆದುಕೊಳ್ಳುವ ಸುಯೋಗ ಲಭಿಸುತ್ತೆ.